ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಮತ್ತು ನನ್ನ ಫ್ರೆಂಡ್ಸ್ ಸೇರಿ ಇವತ್ತು ವೀಕೆಂಡ್ ಸ್ಪೆಷಲ್ ಬಿರಿಯಾನಿ ಮಾಡಂತೀವಿ. ಇದ್ರಾಗ ಏನು ಸ್ಪೆಷಲ್ಪ ಅಂದ್ರೆ ಹೊರಗಡೆ ಹೋಗಿ ಏನು ಎಕ್ಸ್ಟ್ರಾ ಐಟಮ್ಸ್ ಪರ್ಚೇಸ್ ಮಾಡಲಾರ್ದ ಮನೆಯಾಗೆ ಇರೋ ಐಟಮ್ಸ್ದಾಗ ಬಿರಿಯಾನಿ ಮಾಡಂತೀವಿ. ಬರ್ರಿ ತಡ ಮಾಡಲಾರ್ದ ರೆಸಿಪಿ ಶುರು ಮಾಡೋಣ. ಇಲ್ಲೇ ನಾನು 2 ಉಳ್ಳಾಗಡ್ಡಿನ ಹಾಫ್ ಮೂನ್ ಶೇಪ್ದಾಗ ಸ್ಲೈಸ್ ಮಾಡಿ ಇಟ್ಕೊಂಡೇನಿ. ಆಮೇಲೆ 2 ಟಮಾಟಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ನೆಕ್ಸ್ಟ್ 2 ಚಿಕ್ಕದಿರೋ ಆಲೂಗಡ್ಡಿ, ಇಲ್ಲ ಆದ್ರೆ ಒಂದು ನೀವು ದೊಡ್ಡ ಆಲೂಗಡ್ಡಿನ ಕ್ಯೂಬ್ ಶೇಪ್ದಾಗ ಕಟ್ ಮಾಡಿ ಇಟ್ಕೊಳ್ರಿ. ಹಸಿರು ಬಟಾಣಿನ ಹಿಂದಿನ ರಾತ್ರಿನ ನಾನು ನೆನೆಸಿಟ್ಕೊಂಡಿದ್ದೆ. ನೀವೇನಾರ ಮರ್ತಿದ್ರಿಪ್ಪ ಅಂದ್ರೆ ಇಮಿಡಿಯೇಟ್ ಕುಕ್ಕರ್ದಾಗ ಹಾಕಿ 2 ವಿಜಿಲ್ ಹೊಡ್ಸಿದ್ರೆ ಸಾಕು. ಮಿಕ್ಸಿ ಜಾರ್ಗ ಅಲ್ಲ ಅಥವಾ ಹಸಿ ಶುಂಠಿ ಅಂತಾರೆ, ಅದನ್ನ ಹಾಕೊಳ್ರಿ. ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ರಿ. ನಿಮ್ಮ ಹತ್ರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಡೈರೆಕ್ಟ್ ಆಗಿ ಹಾಕೋಬಹುದು. ಆಮೇಲೆ ಕೊತ್ತಂಬರಿ ಸ್ವಲ್ಪ, ಈ ಮೂರನ್ನ ಹಾಕೊಂಡು ಚಂದಾಗಿ ರುಬ್ಕೊಳ್ರಿ. ಬೇಕಂದ್ರೆ ಸ್ವಲ್ಪ ಅಡಿಷನಲ್ ನೀರನ್ನು ಹಾಕೊಂಡು ರುಬ್ಕೋಬಹುದು. ರುಬ್ಕೊಂಡು ಆದ್ಮೇಲೆ ಸೈಡಿಗೆ ಇಟ್ಕೊಳ್ರಿ. ಸೇಮ್ ಹಾಫ್ ಮೂನ್ ಶೇಪ್ದಾಗ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಪುದೀನ, ಇದನ್ನ ನಾನು ಆ್ಯಕ್ಚುಲಿ ಗಾರ್ನಿಶಿಂಗ್ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡೀನಿ. ಇಲ್ಲೇ ನಾವು 2 ಗ್ಲಾಸ್ ಅಕ್ಕಿನ ತಗೋಣ ಅಂತೀವಿ. ನಾನು ಅಕ್ಕಿನ ಇಲ್ಲೇ 3 ಸತಿ ತೊಳ್ಕೊಳ ಅಂತೀನಿ. ಕೆಲವೊಬ್ರು ಅಕ್ಕಿನ ಡೈರೆಕ್ಟಾಗಿ ಹಾಕ್ತಾರೆ. ಆ ಥರ ಹಾಕೋದ್ರಿಂದ ಒಂಥರ ಸ್ಮೆಲ್ಲು ಬರ್ತೈತಿ, ಪ್ಲಸ್ ಟೇಸ್ಟು ಇರೋದಿಲ್ಲ ಬಿರಿಯಾನಿ. ಬರ್ರಿ ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಯಾಕೆ ಸ್ಟವ್ ಆನ್ ಮಾಡೋದು ಹೇಳಂತೀನಿ ಅನ್ಕೊಂಡ್ರಿ? ನಮ್ಮ ಜನ ಕೇಳ್ತಾರೆ ಆಮೇಲೆ, ಅಡುಗೆ ಮಾಡಂತೀರಿ ಸ್ಟವ್ ಆನ್ ಮಾಡೋದೇ ಹೇಳಿಲ್ಲಲ್ಲ ನೀವು ಅಂತ ಹೇಳಿ. ಅವರಿಗಿದೆ. ಈಗ ಅಡುಗೆ ಎಣ್ಣೆ ಹಾಕೊಳ್ರಿ. ಅದು ಕಾಯೋವರೆಗೂ ವೇಟ್ ಮಾಡ್ಕೊಂಡು ಆದ್ಮೇಲೆ ಉಳ್ಳಾಗಡ್ಡಿ ಹಾಕೊಳ್ರಿ. ಅದು ಉಳ್ಳಾಗಡ್ಡಿನ ಫುಲ್ ಕೆಂಪು ಬಣ್ಣ ಬರೋವರೆಗೂ ಬಾಡಿಸ್ಕೊಳ್ರಿ. ಇದೇ ನಾನು ಲಾಸ್ಟಿಗೆ ಗಾರ್ನಿಶಿಂಗ್ ಮಾಡಕ್ಕೆ ನಾನು ಮಾಡ್ಕೊಳ ಅಂತಿದ್ದೆ. ಸೊ ಇದಾದ್ಮೇಲೆ ಇದನ್ನ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ರಿ. ನೆಕ್ಸ್ಟ್ ಅದೇ ಎಣ್ಣೆಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕೊಳ್ರಿ. ಆ ಎಣ್ಣೆ ಕಾದ ಮ್ಯಾಗ ಜೀರಿಗೆ ಹಾಕೊಳ್ರಿ. ಆ ಜೀರಿಗೆ ಸ್ವಲ್ಪ ಚಟ್ಪಟ ಅನ್ಬೇಕು. ಆಮೇಲೆ ಒಂದು 6 ಲವಂಗನ ಹಾಕೊಳ್ರಿ. ನೆಕ್ಸ್ಟ್ ಒಂದು 3 ಏಲಕ್ಕಿ, ಬಿಡಿಸಿರೋ ಏಲಕ್ಕಿನ ಹಾಕೊಳ್ರಿ. ಆಮೇಲೆ ಚಕ್ಕೆ, ಫುಲ್ ಅದು ಚಕ್ಕೆ ಏಲಕ್ಕಿ ಲವಂಗದ ಸ್ಮೆಲ್ ಬರ ಸ್ಟಾರ್ಟ್ ಆಗ್ತೈತಿ. ಸೊ ಅದಾದ್ಮೇಲೆ ಹೆಚ್ಚಿರೋ ಉಳ್ಳಾಗಡ್ಡಿನ ಇವಾಗ ಹಾಕೊಳ್ರಿ. ಅಡಿಗೆ ಮಾಡುವಾಗೆಲ್ಲ ಸ್ವಲ್ಪ ಹುಷಾರಿಂದ ಅಡಿಗೆ ಮಾಡ್ರಿ. ಈ ಥರ ಉಳ್ಳಾಗಡ್ಡಿ ಎಲ್ಲ ಹಾಕೋಬೇಕಾದ್ರೆ ಎಣ್ಣೆ ಅಂತರೂ ಸಿಡಿಸ್ಕೊಳಕ್ ಹೋಗ್ಬೇಡ್ರಿ. ಇದಕ್ಕೀಗ ನಾವು ಅರಿಶಿನ ಹಾಕೋಣ ಅಂತೀವಿ. ನೆಕ್ಸ್ಟ್ ಚಿಲ್ಲಿ ಪೌಡರ್, ಬಿರಿಯಾನಿ ಮಸಾಲ ಮತ್ತು ಗರಂ ಮಸಾಲ, ಇದು 3 ಹಾಕೊಳ್ರಿ. ಈಗ ಚಂದಾಗಿ ಬಾಡಿಸ್ಕೊಳ್ರಿ. ಇದು ಈಗ ಹೆಂಗೆ ಕಾಣತೈತಿ ನಿಮಗೆಲ್ಲ? ನನಗಂತೂ ಅವು ಎರೆಹುಳ ಇರ್ತಾವಲ್ಲ ಹಂಗೆ ಕಾಣತೈತಿ. ನಿಮಗೂ ಹಂಗೆ ಕಾಣತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಈಗ ನಾವು ರುಬ್ಬಿದ ಮಿಶ್ರಣ ಹಾಕೋಣ ಅಂತೀವಿ. ನೋಡ್ರಿ ಎಷ್ಟು ಗ್ರೀನಿಶ್ ಆಗಿ ಬಂದೈತಿ. ರುಬ್ಬಿದ ಮಿಶ್ರಣ ಹಾಕೊಂಡ್ಮೇಲೆ ಸ್ವಲ್ಪ ಬಾಡಿಸ್ಕೊಳ್ರಿ.
ಇದೆ ಅಂತಲ್ಲ, ನೀವು ಪ್ರತಿ ಒಂದು ಐಟಮ್ ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಕೊಂತಿದ್ರೆ ಚಲೋ ಬರ್ತೈತಿ. ಈಗ ನಾವು ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕೋಣ ಅಂತೀವಿ. ನೋಡ್ಕೊಂಡು ಹಾಕೊಳ್ರಿ. ಕಮ್ಮಿ ಆದ್ರೆ ಸ್ವಲ್ಪ ಎಕ್ಸ್ಟ್ರಾ ಆಮೇಲೆ ಹಾಕೋಬೋದು, ಜಾಸ್ತಿ ಆದ್ರೆ ತೆಗ್ಯಾಕಾದ್ರೂ ಬರಂಗಿಲ್ಲ. ಫೈನಲಿ ಹೆಚ್ಚಿಟ್ಕೊಂಡಿರೋಂಥ ಟಮಾಟಿ, ಅದು ಆಲೂಗಡ್ಡಿ ಮತ್ತು ಅದು ಹಸಿರು ಬಟಾಣಿನ ಹಾಕ್ಕೊಂಡು ಫುಲ್ಲ ಬಾಡಿಸ್ಕೊಂಡ್ಬಿಡ್ರಿ. ಇಲ್ಲೇ ಸ್ವಲ್ಪ ಕಸೂರಿ ಮೇಥಿನ ಹಾಕೋಣ ಅಂತೀವಿ. ಎರಡು ಗ್ಲಾಸ್ ಅಕ್ಕಿಗೆ 1-2.5 ಗ್ಲಾಸ್ನಷ್ಟು ನೀರು ಹಾಕೊಳ್ರಿ. ಮುಂಚೆ ಏನು ಅಕ್ಕಿನ ತೊಳೆದಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಹಾಕೋಣ ಅಂತೀವಿ. ಆ ಅಕ್ಕಿನ ಹಾಕ್ಕೊಂಡು ಆದಮೇಲೆ ಫುಲ್ 1-2 ಸತಿ ಚಂದಾಗ ತಿರುಗಿಸ್ರಿ. ನೀವು ಮಾಡಬೇಕಾದ್ರೆ ಗೊತ್ತಾಗ್ತೈತಿ, ಹಂಗೆ ಘಮ ಘಮ ಅಂತೇಳಿ ನೋಡಕ್ಕೆ ಹೆಂಗೆ ಕಾಣ್ತಿರ್ಬೋದು. ಬಿರಿಯಾನಿ ಆದಮೇಲೆ ಏನು ಟೇಸ್ಟ್ ಇರ್ತೈತಪ್ಪ ಅಂದರೆ ಬೆಂಕಿ ಬೆಂಕಿ. ಫೈನಲಿ ಕುಕ್ಕರ್ನ ಚೆನ್ನಾಗಿ ಲಾಕ್ ಆಗೋ ಥರ ಮುಚ್ಚ್ರಿ. ವಿಷಲ್ನ ಹಾಕ್ತೀನಿ, ವೇಟ್ ಮಾಡ್ರಿ. 1-2 ವಿಷಲ್ ಹೊಡ್ಸಿದ್ರೆ ಸಾಕು. ವೀಕೆಂಡ್ ಸ್ಪೆಷಲ್ ಬಿರಿಯಾನಿ ಈಸ್ ರೆಡಿ ಟು ಸರ್ವ್. ನೋಡ್ರಿ, ಗಾರ್ನಿಶಿಂಗ್ ಎಲ್ಲ ಮಾಡಿ ಆದ್ಮ್ಯಾಗ ಎಷ್ಟು ಸಖತ್ತಾಗಿ ಕಾಣಂತದಂತೆ. ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಟ್ರೈ ಮಾಡ್ರಿ, ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇನ್ನಷ್ಟು ಹೆಚ್ಚು ರೆಸಿಪೀಸ್ನ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್. See you guys in my next video.